ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಊಟ ಮಾಡಿದ ನಂತರ ದೇವರ ಪೂಜೆ ಮಾಡಬಾರದ? ದೇವರ ಪೂಜೆಯನ್ನು ಮಾಡುವಾಗ ಜನರನ್ನು ಆಹಾರವನ್ನು ಸೇವಿಸದೆ ಪೂಜೆ ಮಾಡುವುದನ್ನು ನೀವು ಗಮನಿಸುತ್ತೀರಾ? ದೇವರ ಪೂಜೆಯನ್ನು ಮಾಡುವ ಮುನ್ನ ಆಹಾರ ಸೇವೆಯನ್ನು ಯಾಕೆ ಮಾಡಬಾರದು? ಆಹಾರ ಸೇವನೆಯ ನಂತರ ದೇವರ ಪೂಜೆ ಮಾಡಿದರೆ ಏನಾಗುವುದು? ಇದರ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಆಹಾರ ಸೇವನೆಯ ನಂತರ ಪೂಜಾ ಮಾಡಬಹುದಾ? ಊಟ ಮಾಡಿದ ನಂತರ ಪೂಜೆ ಮಾಡಿದರೆ ಏನಾಗುವುದು? ದೇವರ ಪೂಜೆಯನ್ನು ಮಾಡುವುದು ಹೇಗೆ? ನಾವು ದೇವರ ಪೂಜೆಯನ್ನು ಮಾಡುವಾಗ ಇದೇ ರೀತಿ ಮಾಡಬೇಕನ್ನುವ ನಿಯಮವಿದೆ. ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ದೈಹಿಕ ಶುದ್ಧತೆಯಾಗಿ ಸ್ನಾನ ಮಾಡಬೇಕು. ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ದೇವರ ಪೂಜೆ ಮಾಡುವ ಸ್ಥಳವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕೆನ್ನುವ ನಿಯಮ ಹಾಗೂ ಸಂಪ್ರದಾಯವಿದೆ. ಈ ಕಾರಣಕ್ಕಾಗಿ ಜನರು ಮುಂಜಾನೆ ದೇವರ ಪೂಜೆಯನ್ನು ಮಾಡುವ ಮುನ್ನ ಸ್ನಾನ ಮಾಡಿ ನಂತರ ಪೂಜೆಯನ್ನು ಮಾಡುತ್ತಾರೆ. ಆದರೆ ಊಟ ಮಾಡಿದ ನಂತರ ಅಥವಾ ಆಹಾರ ಸೇವನೆಯನ್ನು ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡಬಹುದೇ ಅಥವಾ ಬೇಡವೇ ಎಂಬುದು ಯಾರಿಗಾದರೂ ತಿಳಿದಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಇದರ ಬಳಿಕವೇ ಆಹಾರ ಸೇವಿಸಿ. ಅಂದ್ರೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಕೆಲವೊಂದು ಜನರು ಏನನ್ನು ಸೇವಿಸದೆ ಪೂಜೆಯನ್ನು ಮಾಡಿದರೆ, ಇನ್ನು ಕೆಲವರು ಜನರು ಆಹಾರವನ್ನು ಸೇವಿಸಿ ನಂತರ ದೇವರ ಪೂಜೆಯನ್ನು ಮಾಡುತ್ತಾರೆ. ಆಹಾರವನ್ನು ಸೇವಿಸಿದ ನಂತರ ದೇವರ ಪೂಜೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ನಾವು ದೇವರಿಗೆ ಆಹಾರವನ್ನು ಅಂದರೆ ಪೂಜೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿದ ನಂತರವೇ ನಾವು ಆಹಾರವನ್ನು ಸೇವಿಸಬೇಕು. ಈ ರೀತಿ ದೇವರ ಪೂಜೆಯ ನಂತರ ಆಹಾರವನ್ನು ಸೇವಿಸುವುದು ಪೂಜೆಯ ಸೂಕ್ತವಾದ ವಿಧಾನವಾಗಿದೆ. ಪೂಜೆ ವ್ಯರ್ಥವೆನಿಸಿಕೊಳ್ಳುವುದು ಅಂದ್ರೆ, ದೇವರ ಪೂಜೆಯನ್ನು ಮಾಡುವ ಮುನ್ನ ಆಹಾರ ಸೇವನೆ ಮಾಡಿದರೆ ಅಥವಾ ಆಹಾರವನ್ನು ಸೇವಿಸಿದ ನಂತರ ದೇವರ ಪೂಜೆಯನ್ನು ಮಾಡಿದರೆ ಆ ಪೂಜೆಯು ನಮಗೆ ಯಾವುದೇ ರೀತಿಯಾದ ಫಲವನ್ನು ನೀಡುವುದಿಲ್ಲ. ಪೂಜೆ ಮಾಡಿಯೂ ಅದು ವ್ಯರ್ಥವೇ ಅನಿಸಿಕೊಳ್ಳುತ್ತದೆ. ಯಾವ ವ್ಯಕ್ತಿ ಆಹಾರ ಸೇವನೆಯನ್ನು ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡುತ್ತಾನೋ ಅವನು ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಅಡೆತಡೆಗಳನ್ನು ಎದುರಿಸುತ್ತಾನೆ ಎನ್ನುವ ನಂಬಿಕೆ. ಆಹಾರ ಸೇವನೆಯ ನಂತರ ದೇವರ ಪೂಜೆಯನ್ನು ಮಾಡುವುದರಿಂದ ದೇವರು ನಿಮಗೆ ಯಾವುದೇ ರೀತಿಯಾದ ಆಶೀರ್ವಾದವನ್ನು ನೀಡುವುದಿಲ್ಲ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡುವುದು. ದೇವರ ಆಶೀರ್ವಾದವಿದ್ದಾಗ ಮಾತ್ರ ನಮ್ಮ ಜೀವನದ ಸಮಸ್ಯೆಗಳು ಕಡಿಮೆಯಾಗುವುದು ಅಥವಾ ಅಂತಹ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳು ದೊರೆಯುವುದು. ಇನ್ನು ಅನಾರೋಗ್ಯದ ಸಮಸ್ಯೆಗಳನ್ನು ಹೊಂದಿರುವವರು ದೇವರ ಪೂಜೆಯನ್ನು ಮಾಡುವ ಮುನ್ನ ಹಾಲು ಅಥವಾ ಫಲಹಾರವನ್ನು ಸೇವಿಸಿ ನಂತರ ಪೂಜೆಯನ್ನು ಮಾಡಬಹುದು. ಅಕ್ಕಿಯಿಂದ ತಯಾರಿಸಿದ ಅಥವಾ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಹಾಲು ಮತ್ತು ಫಲಹಾರ ಸೇವಿಸಿದರೂ ಪೂಜೆ ಮಾಡುವ ಮುನ್ನ ದೇವರ ಬಳಿ ಕ್ಷಮೆಯನ್ನು ಕೇಳಿ ದೇವರ ಪೂಜೆಯನ್ನು ಮಾಡಬೇಕು. ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿ, ಸಂತೋಷ ಮತ್ತು ಸುಖ ಪ್ರಾಪ್ತವಾಗುತ್ತದೆ. ಭಕ್ತರು ದೇವರ ಭಕ್ತಿಯ ಹಸಿವಿನಿಂದ ಪೂಜೆ ಮಾಡಬೇಕು. ಇದರಿಂದ ದೇವರ ಮೇಲಿನ ಭಕ್ತಿ ಹೆಚ್ಚಾಗುತ್ತದೆ. ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.